ಅಲ್ಲ ನಿನ್ ಗಂಡ ಬೀಗ ಜಡ್ಕೊಂಡು ಎಲ್ಲೋಗವ್ನೆ ಅಂತ ಕಾದು 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 ಸಾಕಾಗೋಯ್ತು. ಎಲ್ಲ ಹಾಳಾಗೋಗವ್ನೆ ನಿನ್ ಗಂಡ. ಯಪ್ಪ ಬಾಗ್ಲು ಬೇರೆ ಹಾಕೊಂಡು ಹೋಗ್ಬಿಟ್ಟವನ. ಇಲ್ಲ ಅಂದಿದ್ರೆ ಹೆಂಗೋ ಆರಾಮಾಗತ್ತಾಗ ಬಾಗ್ಲು ತೆಕ್ಕಂಡನ ಇರ್ಬೋದಿತ್ತು. ಬಾಗ್ಲು ಹಾಕೊಂಡು ಎಲ್ಲ ಹಾಳು ಹೋಗವನ. ಹಾಳಾದ್ ನನ್ ಮಗ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣವ. ನಿನ್ ಗಂಡನಂತೂ ಏನ್ ಮಾಡೋದು ಏನ್ ಕತೆಯೋ. ಕಾಸು ಪಾಸು ಬಂಗಾರದೆಲ್ಲ ಸಿಕ್ಬಿಟ್ಟಿದ್ರೆ ನಮ್ಗೊಂದು 10 ಪೀಸ್ ಸಿಕ್ಕಿದ್ರೆ ಒಂದು ಅರ್ಧ ಕೆಜಿ ಕೊಟ್ಟಿದ್ರು ಸಾಕಾಗದು. ನಾವೆಲ್ಲೋ ನೆಮ್ಮದಿಯಾಗಿ ಇತ್ತಾ ಇದ್ವಿ. ನಾನು ಅದು ಇದು ನೋಡಿದ ತಕ್ಷಣ ಏನಿಯಾ ಬೆಂಗಳೂರು ಡೂಪ್ಲೆಕ್ಸ್ 3ಪ್ಲೆಕ್ಸ್ ಮನೆಗಳೆಲ್ಲ ನೆನಪಾಯ್ತಿದ್ವು ಕಣಮ್ಮ. ನನಗಂತೂ ಡೂಪ್ಲೆಕ್ಸ್ ಮನೆ 3ಪ್ಲೆಕ್ಸ್ ಮನೆಗಳು ಕಟ್ಕೊಂಡು ನೆಮ್ಮದಿಗಿರೋಣ ಅಂತ ಏನೇನೇನೋ ಆಸೆ. ದೆವ್ವ ಬಂದ್ಬಿಟ್ಟು ಎಲ್ಲ ಕೇಳಿಸ್ಬಿಡ್ತು ಕಣಮ್ಮ. ಅಥವಾ ನಮ್ಮ 4 ಜನದಾಗ ಯಾರನ್ನ ಒಬ್ರು ಇರಬೇಕು ಅಂತ ಹೇಳ್ತಿದ್ರಲ್ಲ, ಅವಳಗೆ ಇದ್ಲಲ್ಲ ಅವಳ ಆಶಾ ಅವ್ರ ಅಮ್ಮ ಆಯಮ್ಮನೆ ಇದ್ಬಿಡ್ತಾಳೆ ಅಂತ ಅನ್ಕೊಂಡೆ ನಾನು. ಆಯಮ್ಮೆಲ್ಲಿ ಇತ್ತಾಳೆ ನೆಟ್ಟಿಗೆ ಬಂದ್ಬಿಟ್ಲು ನೋಡು. ಅನ್ಯಾಯವಾಗಿ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಕಣಮ್ಮ. ಎಲ್ಲ ಅನ್ಯಾಯವಾಗಿ ಹೊಂಟೋಯ್ತಲ್ಲ ಕಣಮ್ಮ. ಒಂಥರ ಹೊಟ್ಟೆಲ್ಲ ಉರಿತದೆ ಕಣಮ್ಮ. ಅಲ್ಲ ಒಂದು ಪೀಸ್ ಎತ್ಕೊಂಡೋದ್ರೂ ಬಾಗ್ಲಾಗೆ ಸಾಯಿಸ್ಬಿಡ್ತೀನಿ ಅಂತಲ್ಲ. ಇಲ್ಲ ಅಂದ್ರೆ ಒಂದೇ ಒಂದು ಪೀಸನೇ ಎತ್ಕೊಂಡ್ಬಿಟ್ಟು ಬರ್ಬೋದಿತ್ತು ಕಣಮ್ಮ. ಹೆಂಗೋ ನಮ್ಮ ಮನೆಗೆ ಹೊಸಿ ಅಡ್ಜಸ್ಟ್ ಆಗೋದೊಂದು 15-20 ಸಾವಿರ ಮೇಲೆ ಬರೋದೇನೋ. ನೆಮ್ಮದಿಗೆ ಉಣ್ಕೊಂಡು ತಿನ್ಕೊಂಡಿರ್ಬೋದಿತ್ತು ಕಣಮ್ಮ. ಈ ನನ್ನ ಗಂಡ ಎಲ್ಲೋದ ಅಂತ ಕಾಣಿ. ಯಾವಾಗಿಂದ ಕಾಯ್ತಿರೋದು ನಾವಂತೂ ಬೆಳಿಗ್ಗೆಯಿಂದ ಕಾಯ್ಕೊಂಡು ಕುಂತಿದ್ದೀವಿ. ಇಷ್ಟೊತ್ತಾದರೂ ಬರಲಿಲ್ವೇ? ಹೋಟ್ಲಾಗ ಒಂದು ಇಡ್ಲಿ ತಿನ್ಕೊಂಬಂದು ಕುಂತಿರೋರು ನಾವು. ಹೊಟ್ಟೆ ಬೇರೆ ಹಸಿತಾಯ್ತೆ. ಎಲ್ಲಿ ಉಗಿಸ್ಕೊಂಡು ಹೋದ್ನು? ಕೆಲಸ ಪಲ್ಸ ಏನಾರ ಹುಡಿಕೊಂಡು ಹೋಗೋನೇನೋ ಬೆಳಿಗ್ಗೆ ನೀನಿಯ. ಇನ್ನೇನು ಕ್ಯಾಮಿ ಅವನಿಗೆ ಬಿಡು. ಅಲ್ಲೋಡೆ ಬಂದ. ಎಲ್ಲೋಗಿದ್ರಿ ಬೆಳಿಗ್ಗೆಯಿಂದ? ಕಾದು 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 ಸಾಕಾಗೋಯ್ತು ಜನ್ಮಕ್ಕಂತೂ. ಕಾಯ್ಕೊಂಡು ಕುಂತ್ರೆ ಗೊತ್ತೇನು? ಅಯ್ಯಪ್ಪ ಕಾಯ್ದು ಕಾದು ಕಾದು ನನಗೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ನೀ ಒಳ್ಳೆ ನಿನಗೆ ಹೋಗಿರೋರು ಆ ಕಡೆಗೆ ಒಡ್ಡೆ ಹೋಗ್ಬಿಟ್ಟಿದ್ದೀರಾ. ಇಲ್ಲಿ ಬೀಗ ಈಗ ಇಕ್ಬಿಟ್ಟು ಹೋಗೋದು ಬಿಟ್ಬಿಟ್ಟು ಒಳ್ಳೆ ಕತೆ ನಿಮ್ದಂತೂ. ಬೀಗ ಕೊಡಿ, ಬೀಗ ತೆಗಿತೀನಿ. ನೀನು ಕಿತ್ತೋದು ಮಾ ಕೃಷ್ಣ ಯಾಕಡಾಕ. ಏಯ್ ಎಲ್ಲಿಗೆ ಹೋಗಿದ್ದೆ? ಎಲ್ಲೇ ಹೋಗಿದ್ದೆ? ಬೆಳಿಗ್ಗೆ ನೀನಿಯಾ ಕಾಣ್ತಾನಿರ್ಲಿಲ್ವಲ್ಲ? ರಾತ್ರಿನೇನಿಯಾ ಆ ಯಂಗ್ಟು ಜೊತೆ ಓಡೋಗಿದ್ದೇನೆ. ಇದೇನ್ರಿ ಏನು ಅಂತ ಮಾತಾಡ್ತಿದ್ದೀರಾ? ನಾನು ಯಾಕ್ರಿ ವೆಂಕಟನ್ ಜೊತೆ ಓಡೋಗ್ಲಿ? ಯಾರ್ರಿ ವೆಂಕಟ ಅಂದ್ರೆ? ನೀವು ಒಳ್ಳೆ ಸಂದಾಗ ಮಾತಾಡ್ತಿದ್ದೀರಲ್ರಿ. ನಾನು ಯಾ ಯಂಗ್ಟನ್ ಜೊತೆನೂ ಓಡೋಗಿರ್ಲಿಲ್ಲ. ಹೆಂಗ್ ಮಾತಾಡ್ತಿದ್ದೀರಾ ನೋಡಿ. ಬಾಯಿ ಹೊಸಿ ಬಿಗಿಡ್ದು ಮಾತಾಡಿ. ನನಗೆ ನೀನಿಯ ಬಿಗಿಡ್ದು ಮಾತಾಡುವಂತೇನೆ. ಅಮರ್ರಿ ಮಾತಿಗೆ ಮುಂಚೆ ಯಾಕ್ರಿ ಹೊಡಿತಿದ್ದೀರಾ? ಹೇಳ್ರಿ ಎಲ್ಲೋಗಿದ್ದೆ ಅಂತ ಬಗಳು. ಮತ್ತೆ ಆ ವೆಂಕಟನ್ ಜೊತೆ ಓಡೋಗಿಲ್ಲ ಅಂದ್ರೆ ಮತ್ತೆ ಎಲ್ಲೋಗಿದ್ದೆ ಏಳೆ? ನನಗೆ ಬೆಳಗಿನ ಜಾವ 5 ಗಂಟೆಗೆ ಎಚ್ಚರಿಕೆ ಆಯ್ತು. ಅದು ಎಲ್ಲೋಗಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸರಿ. ಎಲ್ಲೋ ಅಂದ್ರೆ ಇಲ್ಲೇ ಹೊಸ್ಗಾಕ್ಬಿಡ್ತೀನಿ. ಏಳೆ ಎಲ್ಲೋಗಿದ್ದೆ? ಊರವರೆಲ್ಲ ನೀನು ಎಂಡ್ರು ಓಡೋದ್ಲಂತೆ, ನೀನು ಎಂಡ್ರು ಓಡೋದ್ಲಂತೆ ಅಂತ ಊರು ತುಂಬಾ ಪುಕಾರು. ನಾನು ಎಲ್ಲೋಗಿ ಸಾಯ್ಲಿ ಹೇಳು? ನಿನ್ನಿಂದ ನನಗೆ ಮಾನ ಮರುವದಿ ಎಲ್ಲ ಅರ್ಹಾಚಾಗೋಗ್ಬಿಡ್ತು ನಿನ್ನಿಂದ. ಲೋಪರ್ ಮನೆ ಹೇಳಿ ಹೇಳೆ ಇವಾಗ ಹೇಳು. ಎಲ್ಲ ಆಳ್ಬಿದ್ದೋಗಿದ್ದೆ ಅಂತ ಹೇಳು. ಎಲ್ಲೂ ಹೋಗಿಲ್ರಿ, ಎಲ್ಲೂ ಹೋಗಿರ್ಲಿಲ್ಲ ಬಿಡ್ರಿ. ಅಯ್ಯವ್ವ ಎಲ್ಲೂ ಹೋಗಿರ್ಲಿಲ್ಲ ರೀ. ಮನೆಯಾಗೇನಿಯ ಇದ್ದೆ. ಯವ್ವ ಹೊಡಿಬೇಡ್ರಿ, ನಿಜವೇ ಹೇಳ್ತಾ ಇದೀನಿ ಬಿಡ್ರಿ. ಅಯ್ಯೋ ಬಿಡ್ರಿ. ಅಳಿ ಅಂದ್ರೆ ನನ್ನ ಮಗಳು ನೋಡಿಬೇಡಿ. ನನಗೆ ಭಾಳ ನೋವಾಯ್ತದೆ. ಮೊನ್ನೆ ಸರಿ ತಾನೇ ಸರಿಯಾಗಿ ಹಿಡ್ಕೊಂಡು ಬೆಂಡೆ ಎತ್ತಿದ್ದೀರಾ. ಈಗ ನೋಡಿದ್ರೆ ಹೆಂಗ್ ಹೊಡಿತಾ ಇದ್ದೀರಾ ನೋಡಿ. ಈ ಸುಮ್ಮನೆ ಬಿಟ್ಬಿಡಿ ನನ್ನ ಮಗಳನ್ನ. ಅಯ್ಯೋ ಅನ್ನಿಸ್ಬೇಡಿ ನೀವು. ಪಿರುತಿ ಮಾಡುವ ಗಂಟೆ ಸಂದಕ್ಕಿತ್ತು. ಅಲ್ಲೆಲ್ಲ ಮನೆಗೆ ಚೆನ್ನಾಗಿದ್ರಿ. ಈ ಊರಿಗೆ ಬಂದಿದ ತಕ್ಷಣ ಯಾವಾಗೂ ಕಿತ್ತಾಟನೇ ಹೊಡೆದಾಟನೇ ನಿಮ್ದು. ನನ್ನ ಮಗಳು ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ಅಂತಂತ ಏಟುಗಳು ಹೊಡಿತಾ ಇದ್ದೀರಲ್ಲ. ಏನು ಮಾಡಿದ್ಲು ನನ್ನ ಮಗಳು ಅಂತದ್ ನಿಮ್ಗೆ? ಈ ಕೆಲಸ ಯಾಕೆ ಮಾಡ್ತಿದ್ದೀರಾ ನೀವು? ನನ್ನ ಮಗಳನ್ನ ಯಾವಾಗ ಹಿಡ್ಕೊಂಡು ಹೊಡೆಯೋದೇನೆ ನೀಯ. ನಿಮ್ಮ ಮಗಳು ನೋಡ್ರೆ ನಿಮ್ಗೆ ನೋವಾಯ್ತದಲ್ವಾ? ಸರಿ ಹೇಳು ಹೇಳು. ಅತ್ತೆ ಅಂತ ನೋಡಕ್ಕಿಲ್ಲ. ಈಗ ಸರಿಯಾಗಿ ಎಲ್ಲಿ ಹೋಗಿದ್ದೆ ಅಂತ ಹೇಳಿದ್ರೆ ನಾನು ಸುಮ್ಕಿರ್ತೀನಿ. ಇಲ್ಲ ಅಂದ್ರೆ ದೇವ್ರನ್ನ ಕೇಳ್ತೀನಿ. ನಿಮ್ಗೂ 4 ಬಾರಿಸ್ಬಿಡ್ತೀನಿ ನಾನು. ಎಲ್ಲಿ ಹೋಗಿದ್ರಿ? ಬೆಳಿಗ್ಗೆ 5 ಗಂಟೆಗೆ ನಾನು ಎದ್ದಿದ್ದೀನಿ. 5 ಗಂಟೆಯಿಂದಲೂ ನೀವಿಬ್ರು ಪತ್ತೆ ಇಲ್ಲ. ನೋಡಿದೆ ನಾನು ಅಕ್ಕಪಕ್ಕ ಎಲ್ಲ ಹುಡುಕ್ದೆ. ಬೆಳಿಗ್ಗೆ ಎಲ್ಲ ಆಗ ತನಕ ಬರ್ತೀರಾ ಎಲ್ಲ ನಾವು ಹೋಗಿರ್ತೀರ ಅಂತ ನೋಡಿದೆ. ಒಂದು 9 ಗಂಟೆ ತನಕ ನೋಡಿದೆ. ನೀವು ಯಾರು ಈ ಮನೆಯಾಗಿರ್ಲಿಲ್ಲ. ಎಲ್ಲಿ ಹೋಗಿದ್ರಿ? ಏನು ಕಂತ್ರಿ ಕೆಲಸ ಮಾಡೋಕ್ಕೆ ಯಾವನ್ ಜೊತೆ ಓಡಿಸ್ಕೊಂಡು ಮಗಳನ್ನ ಕರ್ಕೊಂಡು ಹೋಗಿದ್ರಿ? ನನಗದು ಗೊತ್ತಾಗಬೇಕು ಅಂದ್ರೆ ಗೊತ್ತಾಗ್ಬೇಕು ಅಷ್ಟೇ. ನೀನಿಯ ಶಾರದಿ ನೋಡಿದ್ರೆ ಹೇಳ್ಬೇಡ ಅಂತ ಹೇಳ್ಬಿಟ್ಟವಳೆ. ನಾನು ಇವಾಗ ಹೇಳಿದ್ರೆ ಹೊಳಿ ಅಂದ್ರಿಗೆ ಆಮೇಲೆ ಇನ್ನೊಂದ್ಕಿತ ನಮಗೆ ನಿಧಿ ಎಲ್ಲ ಸಿಗೋ ವಿಷಯ ಹೇಳೋದು ಇಲ್ಲ, ಏನೂ ಇಲ್ಲ. ಯಾಕೆ ಬೇಕು? ನಾನು ಹೇಳಕ್ಕಿಲ್ಲ. ನನಗೆ ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. ಅಯ್ಯಯ್ಯೋ ಅಳಿಯಮಯ್ಯ ನನ್ನೇ ಹೊಡೆದ್ಬಿಟ್ನೋ ಯಪ್ಪ. ದೊಡ್ಡರ ಮೇಲೆ ಯಾರನ್ನ ಕೈ ಮಾಡ್ತಾರೋ ಯಪ್ಪ. ನನ್ನೇ ಹೊಡೆದ್ಬಿಟ್ನೇ. ನನ್ನ ಅಳಿಯ ಹೊಡೆದ್ಬಿಟ್ನೇ ಯವ್ವ. ನಾನು ಏನ್ ಮಾಡಿದ್ದೆ? ನನ್ನ ಅಳಿಯಂಗೆ ಹಿಂಗ್ ಹೊಡೆದ್ಬಿಟ್ನಲ್ಲ ಯವ್ವ. ಹೆಂಗ್ ಹೊಡೆದ್ಬಿಟ್ಟ ಅಳಿಮಯ್ಯ? ಇದ್ಯಾಕೆ ಹಿಂಗ್ ಹೊಡಿತಾ ಇದೀಯಾ? ಅತ್ತೆ ನಾನು ಕಣ್ಣು ಕೊಟ್ಟು ದೇವ್ರು. ನಾನು ನೀನ್ ಕೊಂಡ್ಕೊಟ್ಟು ದೇವ್ರಲ್ಲ, ನನ್ನ ಜೀವನನೇ ಕಿತ್ಕೊಂಡಿರೋ ದೆವ್ವ ನೀನು. ದೆವ್ವ ಕೊಂಡ್ಕೊಟ್ಟು ದೇವ್ರಂತೆ. ಅಲ್ಲ, ಮಗಳನ್ನ ಕರ್ಕೊಂಡು ಮಧ್ಯರಾತ್ರಿಯಾಗ ಎಲ್ಲೋ ಹೋಗಿದ್ಯಾ? ಎಲ್ಲಿ ಹೋಗಿದ್ಯಾ ಅಂತ ಕೇಳಿದ್ರೆ ಹೇಳದೇ ಇಲ್ವಾ? ನಮ್ಮ ವೀಕ್ಷಕರೆಲ್ಲ ಹೇಳಿದ್ರು ನೀನು ಮೊದಲು ಮನೆಯಿಂದ ಈಚೆ ಕಡಿಕಾಕು ಅಂತ. ಯಾರು ಮತ್ತು ಕೇಳ್ದಿದ್ದಂಗೆ ನಾನು ಅಯ್ಯೋ ಪಾಪ ಇರ್ಲಿ ಅಂತ ಇರಿಸ್ಕೊಂಡ್ರೆ ಇವಾಗ ಇಂಥ ಕಂತ್ರಿ ಕೆಲಸ ಮಾಡ್ತಾ ಇದ್ಯಾ? ಇರ್ಕೂಡುದು ನಮ್ಮ ಮನೆಗೆ ಬ್ಯಾಗ್ ಎತ್ಕೊಂಡು ಬೆಳಿಗ್ಗೆ ಎಷ್ಟೊತ್ತು ಒಯ್ತಾ ಇರ್ಬೇಕು ಅಷ್ಟೇ. ನಿನ್ನಿಂದ ನಿಮ್ಮ ಮಗಳು ಹಾಳಾಗೋಗಿರೋದು. ಹಾಳು ಬಿದ್ದು ಹೋಗ್ಬಿಟ್ಟವಳೆ ನಿನ್ನ ಮಗಳು. ನೋಡಿ ಕಟ್ಕೊಂಡಿದ್ದೀನಿ, ಸಂಸಾರ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸುಮ್ಕೇನಿ ಯಾಕೆ ಊರಾಗೆಲ್ಲ ಮಾನ ಮರುವದಿ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಹಿಂಗೆಲ್ಲ ಊತರ ಆಡ್ತಾ ಇದ್ರೆ ನಾನು ದೇವ್ರನ್ನೇ ಸುಮ್ಮನೆ ಬಿಡಕ್ಕಿಲ್ಲ. ನೀವು ಈ ಮನೆಗೆ ಇರ್ಕುಡ್ದು ಅಂದ್ರೆ ಇರ್ಕುಡ್ದು. ನಿಮ್ಮಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ. ನನಗಂತೂ
ನಿಮ್ಮ ಅಕ್ಕ ಮುಚ್ಚ ಯಾವ ಆಟ ಅಂತ ಆಡ್ತಾ ಇದ್ದೀರಾ ನೀವು? ಎಲ್ಲಿ ಹೋಗಿದ್ರಿ ಬೊಗಳ್ರಿ? ಅಮ್ಮ ಮಗಳು ಇಬ್ರು ಇಲ್ಲೇ ಬಿದ್ದಿರ್ಬೇಕು ಈಚೆ ಕಡೆ ಏನಿಯಾ. ನಿಮ್ಗೆ ತಂದು ಆಗ್ತಾ ಇದೀನಲ್ಲ ಕೂಲಿನಲ್ಲಿ ಮಾಡ್ಕೊಂಡು ನಿಮ್ಗೆ ಅದಕ್ಕೆ ಕೊಬ್ಬಲ್ವಾ? ನೋಡಿ, ನಮ್ಮ ಮನೆಗೆ ಯಾರು ಇರಿಸ್ಕೊಳಕಿಲ್ಲ. ಇರಿಸ್ಕೋಬೇಕು ಅಂದ್ರೆ ಮುಚ್ಕೊಂಡು ಎಲ್ಲರೂ ಕೆಲ್ಸಗಳಿಗೆ ಹೋಗ್ಬೇಕು ಬರ್ಬೇಕು ಅಷ್ಟೇ ಏನಿಯಾ. ಹಂಗನ್ನಂಗಿದ್ರೆ ಬಿದ್ದಿರಿ, ಇಲ್ಲಾಂದ್ರೆ ಒಯ್ತಿರಿ ಬ್ಯಾಗ್ ಎತ್ಕೊಂಡು ನಾನು ಕೇಳಕ್ಕಿಲ್ಲ. ರಾತ್ರಿ 12 ಗಂಟೆ 1 ಗಂಟೆಗೆ ಎಲ್ಲಿ ಹೋಗಿದ್ರಿ ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಗೋ ತನಕ ಈಚೆ ಕಡೆನೇ ಬಿದ್ದಿರ್ರಿ. ಇಲ್ಲೇ ಬಿದ್ದು ಸಾಯಿರಿ, ಅವಾಗ ಗೊತ್ತಾಯ್ತದ ನಿಮ್ಗೆ. ಮನಿ ಆಳಿಗಳ ಬಿದ್ದಿರ್ಬೇಕು ನೀವು ಇಲ್ಲೇನೆ. ಇವಳು ಒಂದ್ ದಿಕ್ಕು ಕೇಳ್ಕೊಂಡ್ರೆ ನೀವೊಂದ್ ದಿಕ್ಕು ಕೇಳ್ಕೊಂಡು ಹೋಯ್ತಿದ್ರ. ನಾವೇನ್ ಸಂಸಾರ ಮಾಡ್ತಿದ್ವಾ? ಇಲ್ಲಾಂದ್ರೆ ದೊಂಬರಾಟ ಆಡ್ತಾ ಇದ್ವಾ ಇಲ್ಲಿ? ನಮ್ಮಮ್ಮ ಈ ಹಳೆ ಮನೆಯನ್ನ ಕೊಟ್ಟೈ ಸಂಸಾರ ಮಾಡ್ರಿ ಅಂತ ಹೇಳ್ಬಿಟ್ಟು ಸಂಸಾರ ಮಾಡಕ್ ಆಗದಿದ್ದಂಗೆ ನಿಮ್ಮ ಮಾತುಗಳು ಕೇಳ್ಕೊಂಡು ನಿಮ್ಮ ಮಾತುಗಳು ನಂಬ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇವಾಗ ಚೊಪ್ಲಿ ಎಕಡೆ ಎಲ್ಲ ತಗೊಂಡು ಪಟ 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 ನನಗೆ ನಾನೇ ಹೊಡ್ಕೋಬೇಕು ಇವಾಗ. ನಿಮ್ಮನ್ನ ಕಟ್ಕೊಂಡಿರೋ ತಪ್ಪಿಗೆ. ನೋಡಿ, ಯಾವಳು ಈಚೆ ಒಳಗಡೆಗೆ ಬರ್ಕೊಡ್ದು ಎಲ್ಲಿ ಹೋಗಿದ್ದೀರಾ ಅಂತ ಗೊತ್ತಾಗಬೇಕು. ಆ ಎಂಟನೂ ವಾಪಸ್ ಬಂದವನಂತೆ. ಎಂಟನ ಜೊತೆ ಓಡೋಗಿದ್ದೀರಾ ಅಂತ ಹೇಳ್ಬಿಟ್ಟು ಪಿಕ್ಸು ಗೊತ್ತು ನನಗೆ. ಮಗಳನ್ನ ಕರ್ಕೊಂಡು ಓಡೋಗಿದ್ದೀರಾ? ಯಾಕೆ ನಾನು ಇವಾಗ ನೋಡ್ಕೊಳ್ಳಿಲ್ಲ ಅಂತಲ್ವಾ? ಊರಾಗಿರೋರೆಲ್ಲನೂ ಯಪ್ಪ 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 ನಿಮ್ದೇ ಮಾತು ನಿಮ್ದೇ ಸುದ್ದಿ. ನನ್ನ ಮಾನ ಮರುವದಿ 3 ಕಾಸು ಕರಾಜ್ ಹಾಕ್ಬಿಟ್ರಿ ಊರಾಗೆಲ್ಲನೂ. ನೀವು ದೊಡ್ಡ ಮನುಷ್ಯರು ಅಂತ ಇದ್ದೀರಾ. ಏನಕ್ಕಿದ್ದೀರಾ ದೊಡ್ಡ ಮನುಷ್ಯರು ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಪ್ರಾಣ ತೆಗಿಯಕ್ಕೆ. ಏನಪ್ಪ ನೀನ್ ಯಾಂಡ್ರು ವಾಪಸ್ ಬಂದ್ಬಿಟ್ಲಾ? ಯಾಂಟನ್ನು ವಾಪಸ್ ಬಂದ್ಬಿಟ್ಟ ಅಲ್ಲಿ. ಅವ್ರ ಅಮ್ಮ ಹಿಡ್ಕೊಂಡು ನೋವು ಕೇರ್ತಾವಳು ಸೊರಿಯಾಗಿ ನೀನಿಯ. ಬಂದ್ಬಿಟ್ರ. ಯಾನವ ಇಂತ ಕೆಲಸ ಮಾಡಿ ನಿನ್ ಗಂಡನ ಮಾನ ಮರೋದಿ ಅರಾಜಾಗ್ತಿಲ್ಲ. ನಿಂಗೆ ಹೊಸಿನೂ ಬುದ್ಧಿ ಬೇಡವ ನಿನಗೆ? ಹಂಗೆಲ್ಲ ಗಂಡನ್ ಬಿಟ್ಬಿಟ್ಟು ಹೋಯ್ತಾರ. ಆ ಅಂಟದಾಗ ಏನೈತಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಓಡಾಗಿದ್ದೆ ನೀನು. ನೋಡಿ, ಇನ್ನೊಂದ್ಸಲ ಮಾತು ಹೇಳಿದ್ರೆ ಸುಮ್ಕಿರಕಿಲ್ಲ. ನನ್ಗ ಎಂಟ ಯಾರು ಅಂತ ಗೊತ್ತೇ ಇಲ್ಲ. ಎಂಟ ಜೊತೆ ನಾನೇ ಕೊಡೋಗ್ಲಿ. ನಾನಿಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ಸುಮ್ಕೆ ಬಿಡಕಿಲ್ಲ. ನಾನಂತಂದ್ರೆ ಅಪ್ಪಕ್ಕದ ಮನೆ ಅಂತ ಸುಮ್ಕೆ ಇದ್ರೆ ನನ್ ಗಂಡು ಪಿನ್ನಿಕ್ತೀರಾ? ನಾನ್ ತಾಯಣೆ ಕೇಳ್ತಾ ಇದೀನಿ. ನಮ್ಮ ಅಮ್ಮನ ಮೇಲೆ ಅಣೆಗೂ ನನ್ನ ಎಂಟನ ಜೊತೆ ಯಾವ ಜೊತೆ ಓಡೋಗಿಲ್ಲ ನಾನು. ನನಗೇನ್ ಬಂದಿರೋದ್ ಕರ್ಮ? ನನ್ ಗಂಡ ಇಲ್ವ ನನ್ನ ಜೊತೆ? ನಾನು ಯಾಕೆ ಎಂಟ ಪಂಕ್ಟನ ಜೊತೆ ಎಲ್ಲ ಓಡೋಗ್ಲಿ? ನಂಗೇನ್ ತಲೆಗೆ ಕೆಟ್ಬಿಟ್ಟೈತೆ ಎಂಟ ಪಂಕ್ಟನ ಜೊತೆ ಎಲ್ಲ ಓಡೋಗಕ್ಕೆ? ನೀನು ನನ್ನ ಕಿತ ಏನಾರ ಬಂದ್ಬಿಟ್ಟು ಜಯಮಕ್ಕ ಹಿಂಗೆಲ್ಲ ಬಂದ್ಬಿಟ್ಟು ಪಿಟಿಂಗ್ ಇಕ್ಕದೋ ನಾನು ಸುಮ್ಕಿರಕಿಲ್ಲ. ಪರವಾಗಿಲ್ಲ ಬಿಡಿ, ನಿಮ್ ಕಷ್ಟ ನಂಗೂ ಅರ್ಥ ಆಯ್ತಾಯ್ತು. ಆಮೇಕಿನ್ ಬೋತ್ತೀನಿ ರೀ. ಊರಾಗಿರೋ ಮಾತು ಕೇಳ್ಬೇಡ್ರಿ. ನಮ್ಮ ತಾಯಣೆ ಕೇಳ್ತಿದ್ದೀನಿ. ನಾನು ಯಾವನ ಜೊತೆ ಓಡಾಗಿರ್ರಿ. ಏನೋ ಹೊಸಿ ಕೆಲಸ ಇತ್ತು, ಕ್ಯಾಮೆ ಇತ್ತು, ಹೋಗಿದ್ದೆ ಅಷ್ಟೇನೇನಿಯ. ಅದು ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗಿದ್ದೆ ಅಷ್ಟೇನೇನಿಯ. ಅದೇನೋ ಅಂತರ ಹಾಕ್ಸ್ಕೊಂಬಂದ್ರೆ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ಬೆಳಗಿನ ಜಾವ 4 ಗಂಟೆಗೆ ಅಂತರ ಹಾಕ್ಸ್ಕೊಬಿಟ್ಟು ಬರೋಣ ಅಂತ ಹೋಗಿದ್ರೆ ಅಂತರದ ಆಕೋ ಯಪ್ಪ ಯಪ್ಪ ಯಾರೋ ಮಹರ್ಷಿ ಬಂದವ್ರೆ ಅಂತ ಹೇಳಿದ್ರು ರೀ. ಅಂತರ ಹಾಕ್ಸ್ಕೊಬರಕ್ಕೆ ಹೋಗಿದ್ದೆ. ಆದರೆ ಮಹರ್ಷಿಯಲ್ಲಿ ಇರಲಿಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ರೀ. ಹುಡ್ಕಾಡ್ ನಾನು ನಮ್ಮಮ್ಮ ಬಂದ್ಬಿಟ್ವಿ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ಹೋಗಿಲ್ಲ ರೀ. ನಮ್ಮ ತಾಯಣೆ ಕೇಳ್ತಿದ್ದೀನಿ. ನಾನು ಯಾರ ಜೊತೆ ಓಡಾಗಿಲ್ಲ ರೀ. ಏನು ಸ್ವಾಮೀಜಿ ಬಂದವರ ಊರಿಗೆ? ಅಯ್ಯೋ, ಒಳ್ಳೆ ಸುದ್ದಿ. ಅದು ನಾವಾಗೆ ಬಾಯ್ ಬಿಟ್ಟು ಹೇಳಿದ್ರೆ ನಿನ್ಗೇನು ಬಾಯನ್ ಈಚೆ ಕಡೆಗೆ ಏನು ಬಿದ್ದೋಗಿರೋದ? ನಿಮ್ಮ ಅಕ್ಕ ಮುಚ್ಚ ಎಲ್ಲ ಊರಾಗೆಲ್ಲ ಮಾನ ಮರವದಿ ಹೋಯ್ತು. ನನಗೆ ಹೇಳ್ಬಿಟ್ಟಿದ್ರೆ ಹೋಗಿದ್ರೆ ಏನು ಬೇಡ ಅಂತಿದ್ದೆ ನಾನು. ಹೋಗಿ ಬರ್ರಿ ಅಂತ ಹೇಳ್ತಿರ್ಲಿಲ್ವಾ? ಅದು ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಹೇಳ್ತಾ ಇದ್ದೀರಾ. ನೋಡು, ಮನೆನ ಕಷ್ಟ ಶಾನೆ ಆಗೈತೆ. ಎಲ್ಲರೂ ಮನೆಗೆ ಉಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ಏನೇನೋ ರೆಡಿ ಮಾಡ್ತಾವ್ರೆ. ನೋಡು, ನಾಳೆಯಿಂದ ಏನಾರ ಕ್ಯಾಮೆ ಗಿಮೆ ಮಾಡ್ಕೊಂಡು ಬಿದ್ದಿರು. ಈ ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದ್ರಾಕಿಲ್ಲ. ಏನಾರ ಕಲ್ ತಕೊಂಡು ಎಸಬೇಕು ಅನ್ನಂಗೆ ನೀನು ಏನಾರ ಒಂದು ಕೆಲಸ ಮಾಡಲೇಬೇಕು. ಸರಿನಾ? ಈಗ ನಮ್ಮ ಅಮ್ಮನ ಮನೆಯಿಂದ ಕರ್ಕೊಂಬಿಟ್ಟು ಬಂದಿರೋದಲ್ಲ ನೀನು. ಈಗ ಏನಾರ ಒಂದು ಮಾಡಲಿಲ್ಲ ಅಂತಂದ್ರೆ ನಮ್ಮ ಜೀವನಕ್ಕೆ ಏನು ಹೇಳು? ಎಲ್ಲ ಸುಣ್ಣ ಬಣ್ಣ ಬಳ್ಕೊಂಡು ಹಬ್ಬ ಮಾಡ್ತಾವ್ರಿ. ನಾವು ಹಿಂಗೆ ಇದು ಬಿಡೋಣ? ಹೇಳಿದ್ರೆ ಯಂತ್ರ ಹಾಕ್ಸ್ಕೊಂಬಂದಿದೀವಿ ಅಂತ ಹೇಳಿದ್ರೆ ಅದ್ರ ಪವರ್ ಕಮ್ಮಿ ಆಯ್ತದಂತೆ ರೀ. ಅದಕ್ಕೆ ನಾವು ಹೇಳಿಲ್ಲ ಅಷ್ಟೇನೇ. ಇಲ್ಲಾಂದ್ರೆ ಹೇಳ್ತಾ ಇದ್ವಿ. ಅಂತರ ಹಾಕಿಸ್ಕೊಬಿಟ್ಟು ಬರ್ಬೇಕಿತ್ತು. ನೋಡನ್ ಬಿಡ್ರಿ, ಇನ್ನೊಂದಿನ ಹೋಗಿ ಹಾಕಿಸ್ಕೊಬತ್ತೀವಿ. ಆ ಸ್ವಾಮೀಜಿ ಮತ್ತೆ ಯಾವಾಗ ಸಿಗ್ತಾರೋ ಏನೋ. ಯಪ್ಪ, ಏನಾರ ಮಾಡ್ಕೊಂಡು ಸಾಯ್ರಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಜನ್ಮಕ್ಕೆ. ನಮ್ಮ ಅಮ್ಮನ ಮನೆಗೆ ಇದ್ದಂಗಂತೂ ಇವಾಗ ನನ್ನ ಕೈ ಇರೋಕ್ಕೆ ಆಯ್ತಿಲ್ಲ. ನಮ್ಮ ಅಮ್ಮನ ಮನೆಗೆ ಎಷ್ಟು ಖುಷಿಯಾಗಿ ನೆಮ್ಮದಿಗೆ ಹೆಂಗಿದ್ದೆ ನಾನು. ಆದರೆ ಬುಡತ್ತಾಗೆ ಮಗಳೇ, ನನ್ನ ಮೇಲೆ ನಿನ್ ಗಂಡ ಕೈ ಮಾಡ್ಬಿಟ್ಟ. ಕ್ಷಮೆನೂ ಕೇಳಲಿಲ್ಲ. ಇನ್ನಿ ಮನೆಯಾಗ ನಾನು ಇರಕ್ಕಿಲ್ಲ, ಹೊಂಟೋಯ್ತೀನಿ. ಹೊಂಟೋಗಿ ಏನ್ ಮಾಡ್ತೀಯ? ಭಿಕ್ಷೆ ಎತ್ತನ ಹೋಗ್ಬಿಟ್ಟು ಬೆಂಗಳೂರು ಕಡೆ ಹೋಗ್ಬಿಟ್ಟು ನನ್ನ ಮಾತು ಕೇಳಮ್ಮ. ಇದೆಲ್ಲ ಆಗದಿರೋ ಕೆಲಸ ಕಣಮ್ಮ. ನಾನು ನೀನು ಸಂದಾಗ ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ಮೇಲೆ ಇವನು ನಮ್ಮ ಅಕ್ಕ ಗೊತ್ಬಿಟ್ಟು ನಾವಿಬ್ರು ಹೋಗೋಣ. ಸುಮ್ಕಿರು. ಹೆಂಗಿದ್ರು ಆ ಶಾರದಿ ಹಂಗೆ ಮಗಳು ಎಲ್ರೂ ಒಳ್ಳೆ ದುಡ್ಡು ಮಾಡ್ತಾರೆ. ನಾವು ಮಾಡ್ಬಿಟ್ಟು ಆಮೇಲೆ ಇವನು ಬಿಟ್ಬಿಟ್ಟು ಹೊಂಟೋಗೋಣ. ಸರಿನಾ? ಆಯ್ತು.